ಉಲವಾಡಿ ಗ್ರಾಮದಲ್ಲಿ ಆಷಾಢ ಮಾಸದ ಪ್ರಯುಕ್ತ ಗಂಗಾ ಜಾತ್ರೆ. ಚಿಂತಾಮಣಿ ತಾಲೂಕಿನ ಉಲವಾಡಿ ಗ್ರಾಮದಲ್ಲಿ ಆಷಾಢ ಮಾಸದ ಪ್ರಯುಕ್ತ 3ನೇ ಬುಧವಾರದಂದು ಗಂಗಾ ಜಾತ್ರೆಯನ್ನ ನಾರಿಯರಿಂದ ದೀಪಗಳನ್ನ ಹೊತ್ತು ಮೆರವಣಿಗೆಗೆ ಬರುವ ಮೂಲಕ ಬಹಳ ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಉಲವಾಡಿ ಗ್ರಾಮಸ್ಥರು ಮಾತನಾಡಿ, ಸುಮಾರು 15 ವರ್ಷಗಳಿಂದ ಆಷಾಢ ಮಾಸದ 3ನೇ ಬುಧವಾರ ನಮ್ಮ ಗ್ರಾಮದಲ್ಲಿ ಗಂಗಾ ಜಾತ್ರೆಯನ್ನ ಆಚರಿಸಿಕೊಂಡು ಬರ್ತಿದ್ದು, ಇದನ್ನೂ ಸಹ ಬಹಳ ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದು, ಒಳ್ಳೆ ಮಳೆ ಬೆಳೆ ಜಾನುವಾರುಗಳಿಗೆ ನೀರು, ಜನರಿಗೆ ಸುಖ ನೆಮ್ಮದಿ ಸಿಗಲಿ ಎಂದು 15 ವರ್ಷಗಳಿಂದ ಮಾಡಿಕೊಂಡು ಬರ್ತಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರತ್ನಮ್ಮ, ಮಾತಿಕ ತಂಡೂರ ರಾಮಪ್ಪ, ಊರಿನ ಹಿರಿಯರಾದ ಕೃಷ್ಣಪ್ಪ, ಬೆದ್ದಣ್ಣ, ಶ್ರೀನಿವಾಸ್, ಎಲೆಕ್ಟ್ರಾನಿಕ್ ಕೌಶಿಕ್ ರೆಡ್ಡಿ, ಪ್ರಕಾಶ್, ನರಸಿಂಹಪ್ಪ, ಡ್ರೈವರ್ ನರಸಿಂಹಪ್ಪ, ಊರಿನ ನೌಕರರಾದ ನವೀನ್, ನರಸಿಂಹಪ್ಪ, ಕಾರ್ತಿಕ, ವಿಜಯ್, ವೆಂಕಟೇಶಪ್ಪ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ವರದಿ ನವೀನ್ ಕಿರಣ್, ಚಿಂತಾಮಣಿ.
ಹುಲ್ವಾಡಿ ಗ್ರಾಮದಿಂದ ಏನು ಹುಲ್ವಾಡಿ ಗ್ರಾಮಸ್ಥರು ಮತ್ತು ನಮ್ಮ ಕಾಲೋನಿಯ ಎಲ್ಲ ಗ್ರಾಮದ ಮುಖ್ಯ ದೇವತೆ ಗಂಗಮ್ಮ ದೇವಸ್ಥಾನದ ಸುಮಾರು 15 ವರ್ಷಗಳಿಂದ ಏನು ಮಾಸದ 3ನೇ ಬುಧವಾರ ಪ್ರಯುಕ್ತ ಪ್ರತಿ ವರ್ಷ ನಾವು ಈ ಒಂದು ಗಂಗಮ್ಮ ಜಾತ್ರೆಯನ್ನು ನಾವು ಹಮ್ಮಿಕೊಂಡಿರ್ತೀವಿ. ಆ ಗಂಗಮ್ಮ ಜಾತ್ರೆಯ ಪ್ರಯುಕ್ತ ಇವತ್ತು ನಾವು ನಮ್ಮ ಸಮಾಜದಲ್ಲಿ ಎಲ್ಲ ಜನರನ್ನು ಶಾಂತಿಯುತವಾಗಿ ಮಾಡಬೇಕು, ಮಳೆ ಬೆಳೆ ಅಷ್ಟ ಆಯುಭಾಗವನ್ನು ಕೊಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಎಲ್ಲರೂ ದೇವರ ಆಶೀರ್ವಾದ ಕೊಡಬೇಕಂತ ಹೇಳ್ಬಿಟ್ಟು ಈ ಒಂದು ಜಾತ್ರೆಯನ್ನು ನಾವು ಪ್ರತಿ ವರ್ಷ ನಮ್ಮ ಮುಖ್ಯಸ್ಥರಿಂದ ಎಲ್ಲರೂ ಸೇರಿಕೊಂಡು ನಮ್ಮ ಗ್ರಾಮದಲ್ಲಿ ನಾವು ಅದ್ದೂರಿಯಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಇವತ್ತು 15ನೇ ವರ್ಷ, ಮುಂದಿನ ವರ್ಷನೂ ಸಹ ಅದೇ ರೀತಿ ನಾವು ಮುಂದುವರಿಸಿಕೊಂಡು ಹೋಗ್ತೀವಂತ ನಾವು 3ನೇ ಬುಧವಾರ ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಮತ್ತೆ ಎಲ್ಲ ಜನಸಾಮಾನ್ಯರಿಗೂ ಪ್ರಪಂಚದಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಹೇಳ್ಬಿಟ್ಟು ಹಾರೈಸ್ತಾ ಇದ್ದೀವಿ.